ಬೆಳಕು ನ್ಯೂಸ್ ಒನ್ ಕನ್ನಡ ಸುದ್ದಿವಾಹಿನಿ. ಇದು ಸತ್ಯ ಸುದ್ದಿಗಳ ಹೂರಣ. ಆಗ್ನೇಯ ಪದವೀಧರರ ಕ್ಷೇತ್ರದಿಂದ ಸ್ಪರ್ಧೆ, ಚಿಂತಾಮಣಿಯ ವಕೀಲ ಬರೀದ್ ಘೋಷಣೆ. ಮುಂಬರುವ ಆಗ್ನೇಯ ಪದವೀಧರರ ಕ್ಷೇತ್ರದಿಂದ ಚುನಾವಣೆಗೆ ಸ್ಪರ್ಧಿಸಲು ತೀರ್ಮಾನಿಸಿರುವುದಾಗಿ ಚಿಂತಾಮಣಿಯ ಯುವ ವಕೀಲರಾದ ಸೈಯದ್ ಜಹೀರುದ್ದೀನ್ ಬರೀದ್ ರವರು ತಿಳಿಸಿದ್ದಾರೆ. ಚಿಂತಾಮಣಿ ನಗರದ ಪ್ರವಾಸಿ ಮಂದಿರದಲ್ಲಿ ಕರೆಯಲಾಗಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಇದೇ ವರ್ಷದ ಅಕ್ಟೋಬರ್ ಅಥವಾ ನವೆಂಬರ್ನಲ್ಲಿ ಚುನಾವಣೆ ನಡೆಯುವ ಸಾಧ್ಯತೆಗಳು ಇವೆ ಎಂದು ಹೇಳಿದರು. 2025ರ ಅಕ್ಟೋಬರ್ನಿಂದಲೂ ಅರ್ಹರು ಮತದಾರರ ಪಟ್ಟಿಯಲ್ಲಿ ಹೆಸರು ನೋಂದಾಯಿಸಲು ಕ್ಷೇತ್ರದ ವ್ಯಾಪ್ತಿಗೆ ಒಳಪಡುವ 5 ಜಿಲ್ಲೆಗಳಲ್ಲಿ ಸಂಚರಿಸಿ ಸಹಕಾರ ನೀಡಿರುವುದಾಗಿ ನುಡಿದರು. ಕಾಂಗ್ರೆಸ್ ಪಕ್ಷದಲ್ಲಿ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡುವ ರೀತಿಯ ಬಗ್ಗೆ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದರು. ಕಾರ್ಯಕರ್ತರನ್ನು ಗಣನೆಗೆ ತೆಗೆದುಕೊಳ್ಳದೆ ಉದಾಸೀನ ತೋರುತ್ತಿದ್ದಾರೆಂದು ಬೇಸರ ವ್ಯಕ್ತಪಡಿಸಿದರು. ಆಗ್ನೇಯ ಕ್ಷೇತ್ರದಿಂದ ಇದುವರೆವಿಗೂ ಆಯ್ಕೆಯಾಗಿರುವ ಮಂದಿಯು ಮೂಲಭೂತ ಸೌಕರ್ಯಗಳು, ಪದವೀಧರರ ಸಂಕಷ್ಟಗಳು, ನಿರುದ್ಯೋಗ ಸಮಸ್ಯೆ, ಶಾಲಾ ಕಾಲೇಜುಗಳ ಆಗು ಹೋಗುಗಳ ಬಗ್ಗೆ ಧ್ವನಿ ಎತ್ತಿರುವುದನ್ನು ತಾನು ಇದುವರೆಗೂ ಕೇಳಿಲ್ಲವೆಂದು ಹೇಳಿದರು. ಬಡ ಕುಟುಂಬದಿಂದ ಬಂದ ತಾನು ಈಗ ವಕೀಲ ವೃತ್ತಿ ಮಾಡುತ್ತಿದ್ದೇನೆ ಎಂದರಲ್ಲದೆ, ಸಂವಿಧಾನದ ಮೇಲೆ, ಜನಸಾಮಾನ್ಯರ ಮೇಲೆ ನಂಬಿಕೆ ಇಟ್ಟು ಜನಸೇವೆ ಮಾಡಬೇಕೆಂಬ ಸದುದ್ದೇಶದಿಂದ ಹಾಗೂ ಸ್ವಂತ ಇಚ್ಛೆಯಿಂದ ಈ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಲು ನಿರ್ಧರಿಸಿರುವುದಾಗಿ ವಿವರಿಸಿದರು. ಇತ್ತೀಚಿನ ದಿನಗಳಲ್ಲಿ ಜನರು ಎಲ್ಲಾ ಕ್ಷೇತ್ರಗಳಲ್ಲೂ ಬದಲಾವಣೆ ಬಯಸುತ್ತಿದ್ದಾರೆ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು. ಎಲ್ಲರ ಸಹಕಾರವನ್ನು ಬಯಸಿದರು. ಪತ್ರಿಕಾಗೋಷ್ಠಿಯಲ್ಲಿ ವಕೀಲರಾದ ನವೀನ್ ಕುಮಾರ್, ವಸೀಂ ಖಾನ್, ಮುಖ್ತಾರ್ ಪಾಷಾ, ಮುಖಂಡರಾದ ಮೊಹಮ್ಮದ್ ಇನಾಯತುಲ್ಲಾ, ಸಿಕಂದರ್ ಪಾಷಾ, ಜಬೀವುಲ್ಲಾ, ಕಾಸಳ್ಳಿ ನಿಜಾಮ್ ಖಾನ್ ಸೇರಿದಂತೆ ಅನೇಕ ಮಂದಿ ಹಿತೈಷಿಗಳು ಉಪಸ್ಥಿತರಿದ್ದರು. ಈ ಪತ್ರಿಕಾಗೋಷ್ಠಿಯನ್ನು ಕರೆಯುವ ಮೂಲ ಉದ್ದೇಶ 2026 ಅಕ್ಟೋಬರ್ ಮತ್ತು ನವೆಂಬರ್ನಲ್ಲಿ ನಡೆಯಲಿರುವ ಕರ್ನಾಟಕ ಆಗ್ನೇಯ ಪದವೀಧರರ ಮತಕ್ಷೇತ್ರದ ಏನು ಚುನಾವಣೆ ನಡೆಯಲಿದೆ, ಅದಕ್ಕೆ ನಾನು ಸ್ಪರ್ಧೆಯನ್ನು ಮಾಡಲು ನಿರ್ಧರಿಸುವ ಬಗ್ಗೆ ಈ ರಾಜ್ಯದ ಮತ್ತು ಏನು ನಮ್ಮ 5 ಜಿಲ್ಲೆಗಳ ಮತದಾರರು ಇದ್ದಾರೆ, ಪದವೀಧರರು, ಅವರಿಗೆ ನನ್ನ ಮಾತನ್ನು ಮುಟ್ಟಬೇಕು ಹಾಗೂ ನನ್ನ ಏನು ಉದ್ದೇಶ ಇದೆ ಅವರಿಗೆ ತಲುಪಬೇಕು ಅಂತ ನನ್ನ ಮುಖ್ಯವಾದ ಉದ್ದೇಶವಾಗಿದೆ. ನೋಡಿ, ಇದರಲ್ಲಿ ಈ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಲು ನಾನು ಏಕೆ ನಿರ್ಧರಿಸಿದ್ದೇನೆ ಅನ್ನೋದು ನಿಮಗೆ ಸ್ಪಷ್ಟ ಮಾಡುತ್ತೇನೆ. ಮೊದಲನೇದಾಗಿ, ಯಾವಾಗ ಈ ಎಲೆಕ್ಷನ್ ಅನೌನ್ಸ್ ಆಯಿತೋ, ಅಂದರೆ 2025ರ ಅಕ್ಟೋಬರ್ನಲ್ಲಿ ಚುನಾವಣೆಗೆ ಯಾರ್ಯಾರು ಅರ್ಹರಿದ್ದಾರೋ, ಅಂದರೆ ಮತದಾರರ ಪಟ್ಟಿಯಲ್ಲಿ ಹೆಸರುಗಳನ್ನು ಸೇರಿಸಿಕೊಳ್ಳೋದಕ್ಕೆ ಆ ಟೈಮಿನಿಂದ ಹಿಡಿದು ಈಗಲೂ ಸಹ ನಾವು ಅದಕ್ಕೆ ಏನು ಮೆಂಬರ್ಶಿಪ್ಗೆ ಅವಶ್ಯಕತೆ ಇದೆ ಅದರ ಪ್ರಕಾರವಾಗಿ ನಾವು ಎಲ್ಲರಿಗೂ ಈ ಮಾಹಿತಿಯನ್ನು ಕೊಟ್ಟು ಎಲ್ಲ 5 ಜಿಲ್ಲೆಗಳಲ್ಲಿಯೂ ಸಹ, ಅಂದರೆ ಚಿತ್ರದುರ್ಗ, ದಾವಣಗೆರೆ, ತುಮಕೂರು, ಚಿಕ್ಕಬಳ್ಳಾಪುರ ಮತ್ತು ಕೋಲಾರ 5 ಜಿಲ್ಲೆಗಳಲ್ಲಿಯೂ ಸಹ ನಾವು ಕೆಲಸ ಮಾಡಿದ್ದೀವಿ. ಈ ಕ್ಷೇತ್ರದ ಜನರಲ್ಲಿ ಒಂದು ಪ್ರಶ್ನೆ ಬರಬಹುದು, ಏನು MLA ಎಲೆಕ್ಷನ್ನಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಇವರು ದುಡಿದಿದ್ದಾರೆ, ಮಾನ್ಯ ಸುಧಾಕರ್ ರೆಡ್ಡಿ ಅವ್ರ ಜೊತೆ ನಿಂತರು ಅಂತ. ಈಗಲೂ ಸಹ ಚಿಂತಾಮಣಿ ಕ್ಷೇತ್ರದ ರಾಜಕೀಯಕ್ಕೆ ಬಂದಾಗ ನಾವು ಈಗಲೂ ಸಹ ಮಾನ್ಯ ಸಚಿವರ ಜೊತೆಯಲ್ಲೇ ಇದ್ದೇವೆ. ಯಾಕೆ ಕಾಂಗ್ರೆಸ್ ಪಕ್ಷಕ್ಕೆ ನಾನು ವಿರೋಧ ಮಾಡ್ತಾ ಇದ್ದೀನಿ ಅಂದರೆ, ಒಬ್ಬ ಸಾಮಾನ್ಯ ಕಾರ್ಯಕರ್ತನಿಗೆ ಕಾಂಗ್ರೆಸ್ ಪಕ್ಷದಲ್ಲಿ ಎಲ್ಲಿಯೂ ಸಹ ತಳಮಟ್ಟದ ಏನು ಕಾರ್ಯಕರ್ತರಿದ್ದಾರೆ ಅವರಿಗೆ ಒಂದು ಕೇಳುವ ಪದ್ಧತಿನೇ ಇಲ್ಲ ಅಂತ ಕಾಣಿಸುತ್ತೆ. ಅಕ್ಟೋಬರ್ನಲ್ಲಿ ಮೆಂಬರ್ಶಿಪ್ ಯಾವಾಗ ಸ್ಟಾರ್ಟ್ ಆಯಿತೋ ಆವಾಗಲೂ ಸಹ ಯಾರೂ ಸಹ ಕರೆದು ನೀವು ಮೆಂಬರ್ಶಿಪ್ಪನ್ನು ಮಾಡಿಸಿ ಅಂತ ಯಾರೂ ಸಹ ಹೇಳಿಲ್ಲ. ಅಂದರೆ ನನಗೊಬ್ಬನಿಗೆ ನಾವು ಎಲ್ಲ ಕಡೆ ಹೋಗಿ ಮೆಂಬರ್ಶಿಪ್ಪನ್ನು ಮಾಡಿ ಈ ವಿಷಯವನ್ನು ಮಾನ್ಯ ಸಚಿವರಿಗೆ ಮುಟ್ಸೋಣ ಅಂತ ಇನ್ನೂ ಹೇಳಿಕೊಂಡು ನಾವೆಲ್ಲ ಫೈಲೆಲ್ಲ ರೆಡಿ ಮಾಡ್ಕೊಂಡು ಯಾವ್ಯಾವ ತಾಲೂಕಿನಲ್ಲಿ ಯಾವ್ಯಾವ ಜಿಲ್ಲೆಯಲ್ಲಿ ಎಷ್ಟೆಷ್ಟು ನಾವು ಮತದಾರರನ್ನು ಸೇರಿಸಿದ್ದೀವಿ ಅಂತ ಒಂದು ಎಲ್ಲ ಫೈಲ್ ರೆಡಿ ಮಾಡ್ತಾ ಇದ್ದೀವಿ. ಅದೇ ಸಮಯದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ದಿಲ್ಲಿಯಿಂದ ಒಬ್ಬರಿಗೆ ನಾವು ಆಯ್ಕೆ ಮಾಡಿದ್ದೀವಿ ಅಂತ ಘೋಷಣೆ ಮಾಡ್ತಾರೆ. ಸೊ ಹಾಗಾಗಿ ತಳಮಟ್ಟದಲ್ಲಿರುವ ಒಬ್ಬ ವ್ಯಕ್ತಿಗೆ, ಒಬ್ಬ ಕ್ಯಾಡರ್ಗೆ ಕೇಳಿ ಮತ್ತೆ ಯಾರಿಗೆ, ಅಂದರೆ ಅವರು ನಮಗೆ ಒಂದು ಆಪ್ಷನ್ ಕೊಡ್ಬೋದಾಗಿತ್ತು ಎಲ್ಲರಿಗೂ. ಏನಂದರೆ, ನೀವು ಒಂದು ಅರ್ಜಿ ಹಾಕಿ, ಯಾರ್ಯಾರು ಎಲೆಕ್ಷನಲ್ಲಿ ಕಂಟೆಸ್ಟ್ ಮಾಡೋಕ್ಕೆ ರೆಡಿ ಇದ್ದೀರೋ ನೀವು ಒಂದು ಅರ್ಜಿ ಹಾಕಿ ಅಂತ ಹೇಳ್ಬೋದಾಗಿತ್ತು. ಪಕ್ಷದಲ್ಲಿ ಸೀಟ್ ಕೊಡೋದು ಬಿಡೋದು ಪಕ್ಷಕ್ಕೆ ಬಿಟ್ಟಿದ್ದ ವಿಚಾರ. ಆದರೆ ಯಾರೂ ಸಹ ಆ ಪದ್ಧತಿನೇ ಅವರು ಫಾಲೋ ಮಾಡಿಲ್ಲ. ಹಾಗಾಗಿ ಜನಸಾಮಾನ್ಯರ ಮುಂದೆ ಹೋಗಿ ನಮ್ಮ ಬೇಡಿಕೆಯನ್ನು ಇಟ್ಟು ಯಾವ ಒಂದು ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ಬೋದು,
ಹಾಗೂ ತಾವು ನೋಡಬಹುದು ಸುಮಾರು ವರ್ಷಗಳಿಂದ ಈ ಒಂದು ಸೀಟಿಗೆ ಕರ್ನಾಟಕ ಸೌತ್ ಈಸ್ಟ್ ಗ್ರಾಜ್ಯುಯೇಟ್ಸ್ ಕಾನ್ಸ್ಟಿಟ್ಯೂನ್ಸಿಗೆ ಆಯ್ಕೆಯಾಗಿ ಹೋಗಿರೋರು ಯಾವುದೇ ರೀತಿಯಾದ ಮೂಲಭೂತ ಸೌಕರ್ಯಗಳ ಬಗ್ಗೆ ಅಂದರೆ ಕಾಲೇಜುಗಳಲ್ಲಿ ಸ್ಕೂಲುಗಳಲ್ಲಿ ಮೂಲಭೂತ ಸೌಕರ್ಯಗಳ ಬಗ್ಗೆ ಅವರು ಧ್ವನಿ ಎತ್ತಿರೋದು ನಾನು ನೋಡಿರೋದು ಕಡಿಮೆ. ತಾವು ಪತ್ರಿಕಾ ಮಾಧ್ಯಮದವರು ಅದನ್ನು ಗಮನಿಸಿದ್ರು ಇಲ್ವೋ ಗೊತ್ತಿಲ್ಲ. ಸೊ ಹೀಗಾಗಿ ಈ ಒಂದು ಅವಕಾಶ ಇದೆ. ನಾನು ಒಂದು ಬಡ ಕುಟುಂಬದಿಂದ ಬಂದಿದ್ದೀನಿ, ಕಷ್ಟಪಟ್ಟು ಈ ಒಂದು ಸ್ಥಾನಕ್ಕೆ ಬಂದಿದ್ದೀನಿ. ನಾನು ವಕೀಲರ ವೃತ್ತಿಯನ್ನು ಮಾಡುತ್ತಿದ್ದೇನೆ. ಹಾಗಾಗಿ ಸಂವಿಧಾನದ ಮೇಲೆ ನಂಬಿಕೆ ಇಟ್ಟು, ಜನಸಾಮಾನ್ಯರ ಮೇಲೆ ನಂಬಿಕೆ ಇಟ್ಟು ಇವತ್ತು ನಾನು ಎಲೆಕ್ಷನಲ್ಲಿ ಕಂಟೆಸ್ಟ್ ಮಾಡಬೇಕು ಅಂತ ಈ ವಿಚಾರ ಜನರಿಗೆ ಮುಟ್ಲಿ ಅಂತ ಇವತ್ತು ನಾನು ಪತ್ರಿಕಾ ಮಾಧ್ಯಮದವರಿಗೆ ಕರೆದು ನಾನು ಪತ್ರಿಕಾಗೋಷ್ಠಿಯನ್ನು ನೀಡುತ್ತಿದ್ದೇನೆ. ಹಾಗೂ ನನಗೆ ಜನರ ಮೇಲೆ ವಿಶ್ವಾಸ ಇದೆ. ತಾವು ರಾಜ್ಯ ಮತ್ತು ರಾಷ್ಟ್ರದ ರಾಜಕಾರಣವನ್ನು ಇವತ್ತೇನು ರಿಸಲ್ಟ್ಗಳು ಬಂದಿದೆ ಅದರಲ್ಲಿ ನೋಡಿದಾಗ ತಮಿಳುನಾಡಿನಲ್ಲಿ ಏನಾಗಿದೆ ತಾವು ನೋಡಿ, ಬೇರೆ ಕಡೆ ಎಲೆಕ್ಷನ್ಸ್ ಅಲ್ಲಿ ಯಾವ್ಯಾವ ರೀತಿಯಲ್ಲಿ ಜನ ಅವರು ಒಂದು ರಿಸಲ್ಟ್ ಅನ್ನ ಕೊಟ್ಟಿದ್ದಾರೆ ಅನ್ನೋದು ಎಲ್ಲರೂ ಗಮನಿಸಿದ್ದಾರೆ. ಹಾಗಾಗಿ ನನ್ನ ಒಂದು ನಂಬಿಕೆ ಜನಸಾಮಾನ್ಯರ ಮೇಲೆ ಇರೋದ್ರಿಂದ ನಾನು ಅವರ ಪರವಾಗಿ ಕೆಲಸ ಮಾಡುವ ಒಂದು ನಿಟ್ಟಿನಲ್ಲಿ ನನಗೆ ಒಂದು ಅವಕಾಶವನ್ನು ಕಲ್ಪಿಸಿಕೊಡಬೇಕು ಅಂತ ಕೇಳಿಕೊಳ್ಳುತ್ತಾ ಜನರಲ್ಲಿ ನಾನು ನನಗೆ ಎಲ್ಲ ರೀತಿಯಾದ ಸಹಾಯವನ್ನು ನೀಡಬೇಕು ಅಂತ ಹೇಳುವ ಮೂಲಕ ನಾನು ನಿಮ್ಮಲ್ಲಿ ಕಳಕಳಿಯ ಮನವಿಯನ್ನು ಮಾಡುತ್ತಿದ್ದೇನೆ ಅಂತ ಹೇಳುತ್ತಿದ್ದೇನೆ. ಕ್ಷೇತ್ರದಲ್ಲಿ ಒಟ್ಟು ಮತದಾರರ ಸಂಖ್ಯೆ ಎಷ್ಟಿರಬಹುದು? ಈಗ ಸದ್ಯಕ್ಕೆ 1,55,000 ಜನ ಅದರಲ್ಲಿ ಎನ್ರೋಲ್ಮೆಂಟ್ ಮಾಡಿಸಿದ್ದಾರೆ. ಅಂದರೆ ಅಷ್ಟು ಮತದಾರರು ಇದ್ದಾರೆ. ಇನ್ನು ಎಲೆಕ್ಷನ್ ಡಿಕ್ಲೇರ್ ಆಗಿ 10 ದಿನ ಮುಂಚೆವರೆಗೂ ನಾವು ಸೇರಿಸ್ಬೋದು. ಇನ್ನೊಂದು 10,000 ಜನ ಜಾಸ್ತಿ ಆಗ್ಬೋದು ಅಂತ. ಈ ಒಂದು ಆಗ್ನೇಯ ಪದವೀಧರ ಕ್ಷೇತ್ರದ ಒಂದು ಚುನಾವಣೆಯ ಪ್ರಕ್ರಿಯೆ ಯಾವತ್ತಿಂದ ಪ್ರಾರಂಭವಾಗಬಹುದು? ಅಕ್ಟೋಬರ್ ತಿಂಗಳಿಂದ ಸ್ಟಾರ್ಟ್ ಆಗುತ್ತೆ ಸರ್. ಈ ವರ್ಷದ ಅಕ್ಟೋಬರ್ ಇಂದ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ನನ್ನ ಹತ್ರನೂ ತುಂಬಾ ಕಡಿಮೆ ಸಮಯ ಇರೋದ್ರಿಂದ 5 ಜಿಲ್ಲೆಗಳಲ್ಲಿ ನಾನು ಹೋಗ್ಬೇಕು, ಮತ ಕೇಳಬೇಕು, ಎಲ್ಲರಿಗೂ ಸಂಪರ್ಕ ಮಾಡಬೇಕು, ಎಲ್ಲ ಕಡೆ ಈ ತರ ಪತ್ರಿಕಾಗೋಷ್ಠಿಯನ್ನು ನಡೆಸಬೇಕಂತ ನಾನು ಇದೇ ತಾಲೂಕಿನಲ್ಲಿ ಹುಟ್ಟಿ ಬೆಳೆದಿರೋದ್ರಿಂದ ನಮ್ಮ ತಾಲೂಕಿನಿಂದ ಸ್ಟಾರ್ಟ್ ಮಾಡೋಣ ಅಂತ ಇವತ್ತು ನಾನು ಪತ್ರಿಕಾಗೋಷ್ಠಿಯನ್ನು ಅರ್ಹ ಪದವೀಧರರನ್ನ ಮತದಾರರ ಪಟ್ಟಿಗೆ ಸೇರಿಸೋ ಪ್ರಯತ್ನದಲ್ಲಿ ತಾವು ತೊಡಗಿದ್ದಾಗ ಮತದಾರರ ಕಡೆಯಿಂದ ನಿಮಗೆ ಯಾವ ರೀತಿಯಿಂದ ಸ್ಪಂದನೆ ಸಿಕ್ತು? ಸರ್, ನಾನು ಹೋಗಿ ಅವರಿಗೆ ಮೆಂಬರ್ಶಿಪ್ ಮಾಡಕ್ಕೆ ಹೇಳಿದಾಗ ಸುಮಾರು ಜನರಿಗೆ ಗ್ರಾಜ್ಯುಯೇಟ್ಸ್ ಕಾನ್ಸ್ಟಿಟ್ಯೂನ್ಸಿಗೆ ಈ ಥರ ಮತ್ತೆ ಹೊಸದಾಗಿ ನಾವು ಎನ್ರೋಲ್ಮೆಂಟ್ ಅನ್ನೋದು ಅಂದರೆ ಪ್ರತಿ 6 ವರ್ಷಕ್ಕೆ ಒಮ್ಮೆ ನಾವು ಅಪ್ಲಿಕೇಶನ್ ಕೊಡಬೇಕನ್ನೋ ವಿಚಾರ ಸುಮಾರು ಜನರಿಗೆ ಗೊತ್ತಿರಲಿಲ್ಲ. ಮತ್ತೆ ಅವರು ನನಗೆ ಕೇಳಿದ್ದು ನೀವೇನಾದರೂ ಕಂಟೆಸ್ಟ್ ಮಾಡ್ತಾ ಇದ್ದೀರಾ ಅಂತ. ಹಾಗಾಗಿ ಆ ಸಮಯದಲ್ಲಿ ಜನಸಾಮಾನ್ಯರಿಗೆ ನಾನು ಮಾತು ಕೊಟ್ಟಿದ್ದೀನಿ, ಹೌದು ನಾನು ಕಂಟೆಸ್ಟ್ ಮಾಡ್ತೀನಿ ಈ ಸತಿ ಅಂತ. ಆಮೇಲೆ ನಿಮಗೆ ಈ ಚುನಾವಣೆಯಲ್ಲಿ ಸ್ಪರ್ಧಿಸಬೇಕೆಂಬ ಒಂದು ಆಕಾಂಕ್ಷೆ ಹೇಗೆ ಬಂತು? ಸರ್, ನಾನು ಫಸ್ಟಿಂದಾನು ನೋಡಿ ಈ ಒಂದು ಏನು ಪದವೀಧರರ ಕ್ಷೇತ್ರದಕ್ಕೆ ಸಂಬಂಧಿಸಿದಂತೆ ಸುಮಾರು 7 ಸೀಟುಗಳು ನಾವು MLCಗಳು ಆಗ್ತಾರೆ ರಾಜ್ಯದಲ್ಲಿ. ಸೊ ಇದರಲ್ಲಿ ಪದವೀಧರರು ಮಾತ್ರ ಮತಗಳನ್ನು ನೀಡುತ್ತಾರೆ. ಹಾಗೂ ಇದರಲ್ಲಿ ಆಯ್ಕೆ ಆದವರು ಸಾಮಾನ್ಯ ಸ್ಪಷ್ಟವಾಗಿ ಏನು ಪರ್ಟಿಕ್ಯುಲರ್ ಆಗಿ ಕಾಲೇಜಿಗೆ ಸಂಬಂಧಿಸಿದಂತೆ ಮತ್ತೆ ಎಜುಕೇಷನ್ಗೆ ಸಂಬಂಧಿಸಿದಂತೆ ಮತ್ತೆ ಆ ಕಾಲೇಜಿನಲ್ಲಿ ಪದವೀಧರರು ಆಚೆ ಹೋಗಿ ಅವ್ರಿಗೆ ಏನು ಬೇಡಿಕೆಗಳಿದೆ, ಏನು ಸಮಸ್ಯೆಗಳನ್ನು ಅವರು ಎದುರಿಸುತ್ತಿದ್ದಾರೆ ಅದರ ಬಗ್ಗೆ ನಾವು ನಮ್ಮ ಧ್ವನಿಯನ್ನು ಎತ್ತಬಹುದು. ಸಂವಿಧಾನದಲ್ಲಿ ನನಗೆ ಒಂದು ಅವಕಾಶ ಮಾಡಬೇಕನ್ನೋ ಒಂದು ಉದ್ದೇಶದಿಂದ ಇದರಲ್ಲಿ ನಾನು ನೀವು ಸ್ವಪ್ರೇರಣೆಯಿಂದ ಇದರಲ್ಲಿ ಸ್ಪರ್ಧಿಸಬೇಕಂತ ಆಕಾಂಕ್ಷೆ ಹೊಂದಿದ್ದೀರಿ. ಹೌದು.